ಮಂಡ್ಯ ಮಗುವಿನ ಸಾವಿನ ಬಳಿಕ ಎಚ್ಚೆತ್ತುಕೊಂಡಿದೆ ಪೊಲೀಸ್ ಇಲಾಖೆ. ವಾಹನ ತಪಾಸಣೆಗೆ ಹೊಸ ರೂಲ್ಸ್ ಅನ್ನ ಮಾಡಲಾಗಿದೆ. ಈಗಾಗಲೇ ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಡಿಜಿಪಿ. ಯಾವುದೇ ಸಕಾರಣವಿಲ್ಲದೆ ವಾಹನವನ್ನ ತಡೆಯುವಂತಿಲ್ಲ ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಮೊನ್ನೆ ಮಗುವಿನ ಸಾವಿನ ಬಳಿಕ ಇದೀಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮಂಡ್ಯದಲ್ಲಿ ಆದಂತಹ ಸಾವು ಇದೆಯಲ್ಲ, ಇದೀಗ ಇಡೀ ಇಲಾಖೆಗೆ ಒಂದು ಹೊಸ ಮಾರ್ಗಸೂಚಿಯನ್ನ ಹೊರಡಿಸುವ ಹಾಗೆ ಮಾಡಿದೆ. ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಡಿಜಿಪಿ. ಯಾವುದೇ ಸಕಾರಣವಿಲ್ಲದೆ ವಾಹನವನ್ನ ತಡೆಯುವಂತಿಲ್ಲ ಅನ್ನುವ ಸೂಚನೆಯನ್ನ ಹೊರಡಿಸಿದ್ದಾರೆ. ಹೊಸ ಮಾರ್ಗಸೂಚಿಯಲ್ಲಿ ಇನ್ಮುಂದೆ ವೇಗವಾಗಿ ಬರುವ ವಾಹನಗಳನ್ನ ತಡೆಯುವಂಗಿಲ್ಲ. ವಾಹನ ಸವಾರರನ್ನ ಪೊಲೀಸರು ಬೆನ್ನಟ್ಟುವಂತಿಲ್ಲ. ಬೆನ್ನಟ್ಟಿ ಹಿಡಿತಾ ಇದ್ದಂತಹ ಘಟನೆಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಇನ್ನು ಮುಂದೆ ವೇಗವಾಗಿ ಅತಿ ಸ್ಪೀಡ್ ಆಗಿ ಬರುವಂತಹ ವಾಹನಗಳನ್ನ ಇಮ್ಮಿಡಿಯೇಟ್ ಆಗಿ ಅಡ್ಡಗಟ್ತಾರಲ್ಲ, ಅಂತ ಸಂದರ್ಭದಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಆದಂತಹ ಉದಾಹರಣೆಗಳು ಕೂಡ ಇದೆ. ಸಂಚಾರ ನಿಯಮವನ್ನ ಉಲ್ಲಂಘಿಸಿದ್ರೆ ನಂಬರ್ ನೋಟ್ ಮಾಡ್ಕೊಳ್ಬೇಕು. ಇದನ್ನ ಸಂಬಂಧಪಟ್ಟ ನಿಯಂತ್ರಣ ಕೋಣೆಗಳಿಗೆ ರವಾನೆ ಮಾಡಬೇಕು. ಬಳಿಕ ವಾಹನ ಸವಾರರನ್ನ ಪತ್ತೆ ಹಚ್ಚಿ ದಂಡ ವಿಧಿಸಬೇಕು ಅನ್ನುವ ಸೂಚನೆಯನ್ನ ನೀಡಲಾಗಿದೆ. ಮಂಡ್ಯದಲ್ಲಿ ಆದಂತಹ ಘಟನೆಯಿಂದ ಇದೀಗ ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ. ಹಾಗಿದ್ರೆ ಈ ಹೊಸ ರೂಲ್ಸ್ ಅಲ್ಲಿ ಏನಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಟ್ರಾಫಿಕ್ ಮಾರ್ಗಸೂಚಿಯ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸಕಾರಣ ಇಲ್ಲದೆ ವಾಹನಗಳನ್ನ ತಡೆಯುವಂತಿಲ್ಲ ಅನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿದೆ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ಇಮ್ಮಿಡಿಯೇಟ್ ಆಗಿ ವೆಹಿಕಲ್ಗಳನ್ನ ಅಡ್ಡ ಹಾಕ್ತಾರೆ ಸಂಚಾರಿ ಪೊಲೀಸರು. ಅಂತಹ ಸಂದರ್ಭದಲ್ಲಿ ಅದು ಸ್ಕಿಡ್ ಆಗುವಂತಹ ಚಾನ್ಸಸ್ ಇರುತ್ತೆ, ಅಥವಾ ಭಯದಿಂದ ಆಕ್ಸಿಡೆಂಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ವರ್ತನೆಯನ್ನ ಮಾಡಬೇಕು ಸಂಚಾರಿ ಪೊಲೀಸರು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಕಣ್ಣಿಗೆ ಕಾಣುವ ಸಂಚಾರ ನಿಯಮ ಉಲ್ಲಂಘನೆ ಕಂಡರಷ್ಟೇ ತಡೆಯನ್ನ ಮಾಡಬೇಕು. ಅಲ್ಲಿ ಈಗಾಗಲೇ ಎದುರಿಗೆ ಕಾಣಿಸ್ತಾ ಇರುತ್ತೆ, ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ತಡೆಯನ್ನ ಒಡಬೇಕು. ಹೆದ್ದಾರಿಗಳಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕ್ತಾರಲ್ಲ, ಇನ್ನು ಮುಂದೆ ಆ ರೀತಿಯಾಗಿ ಬ್ಯಾರಿಕೇಡ್ಗಳನ್ನ ಹಾಕುವಂಗಿಲ್ಲ ಅನ್ನುವಂತಹ ಸೂಚನೆಯನ್ನ ಕೊಟ್ಟಲಾಗಿದೆ. ರಸ್ತೆಯಲ್ಲಿ ದಿಢೀರ್ ಅಂತ ಹೇಳಿ ಅಡ್ಡ ಬಂದು ವಾಹನ ನಿಲ್ಲಿಸುವಂತಿಲ್ಲ. ಸ್ಪೀಡ್ ಆಗಿ ವೆಹಿಕಲ್ ಹೋಗ್ತಾ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಟ್ರಾಫಿಕ್ ಪೊಲೀಸರು ಅಲ್ಲಿ ಬರ್ತಾರೆ, ವೆಹಿಕಲ್ ಗಳನ್ನ ಅಡ್ಡಗಡ್ತಾರೆ. ಆಗ ಭಯ ಆಗುವ ಚಾನ್ಸಸ್ ಇದೆ, ಜೊತೆಗೆ ವೆಹಿಕಲ್ ಬೀಳುವಂತ ಚಾನ್ಸಸ್ ಇದೆ, ಇನ್ನೊಂದು ಆಕ್ಸಿಡೆಂಟ್ ಆಗುವ ಚಾನ್ಸಸ್ ಇರುತ್ತೆ. ಆ ತರ ಮಾಡಬಾರ್ದು ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಬೈಕ್ ಹಾಗೆಯೇ ಸವಾರನನ್ನ ಎಳೆಯುವಂತಿಲ್ಲ, ಕೀ ತೆಗೆಯುವಂತಿಲ್ಲ. ಬಹಳ ದೊಡ್ಡ ಅಭ್ಯಾಸ ಇರುತ್ತೆ ಟ್ರಾಫಿಕ್ ಪೊಲೀಸರಿಗೆ. ಇಮಿಡಿಯೇಟ್ ಆಗಿ ವೆಹಿಕಲ್ ನ ನಿಲ್ಲಿಸಿ ಕೀಯನ್ನು ತೆಗೆದುಕೊಂಡು ಬಿಡ್ತಾರೆ. ಆ ರೀತಿಯಾಗಿ ಮಾಡುವ ಹಾಗಿಲ್ಲ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಈ ರೀತಿಯಾಗಿ ಇಮಿಡಿಯೇಟ್ ಆಗಿ ಬರುವಂತದ್ದಾಗಿರ್ಬೋದು, ವೆಹಿಕಲ್ ಸ್ಪೀಡ್ ಹೋಗುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅವರು ಅಪರಾಧಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಅಲ್ಲಿ ನಂಬರ್ಗಳನ್ನ ನೋಟ್ ಮಾಡಬೇಕಾಗುತ್ತೆ. ಆ ನೋಂದಣಿ ನಂಬರ್ ಅನ್ನ ನೋಟ್ ಮಾಡಬೇಕಾಗುತ್ತೆ. ವಾಹನ ಸವಾರರನ್ನ ಹಿಡಿಯೋದಿಕ್ಕೆ ಬೆನ್ನಟ್ಟುವಂತಹ ಅನೇಕ ಪ್ರಕರಣಗಳನ್ನ ಕೂಡ ನಾವು ಗಮನಿಸಿದ್ವಿ. ಅವರು ಹೋಗ್ತಾ ಇರುವಂತಹ ಸಮಯದಲ್ಲಿ ಟ್ರಾಫಿಕ್ ಪೊಲೀಸರು ಬೆನ್ನಟ್ಕೊಂಡು ಹೋಗುವಂತಹ ಅನೇಕ ಉದಾಹರಣೆಗಳನ್ನ ನಾವು ಗಮನಿಸಿದ್ವಿ. ಆ ರೀತಿಯಾಗಿ ವಾಹನ ಸವಾರರನ್ನ ಹಿಡಿಯೋದಿಕ್ಕೆ ಬೆನ್ನಟ್ಟುವಂತಿಲ್ಲ ಅನ್ನುವಂತಹ ಸೂಚನೆಯನ್ನ ಕೂಡ ಕೊಡಲಾಗಿದೆ. ನಿಯಮವನ್ನ ಉಲ್ಲಂಘಿಸಿದ್ರೆ ಇನ್ನು ಮುಂದೆ ಅವ್ರದ್ದು ರಿಜಿಸ್ಟರ್ ನಂಬರ್ ಏನಿದೆ, ವಾಹನದ ನೋಂದಣಿ ಸಂಖ್ಯೆ ಏನಿದೆ, ಅದನ್ನ ರವಾನಿಸಬೇಕಾಗತ್ತೆ. ಜೊತೆಗೆ ಆ ನೋಂದಣಿ ಸಂಖ್ಯೆಯನ್ನ ಕಂಟ್ರೋಲ್ ರೂಮ್ಗೆ ಕೊಡಬೇಕು. ಕಂಟ್ರೋಲ್ ರೂಮ್ಗೆ ಕೊಟ್ಟು ಅಲ್ಲಿ ಆ ಒಂದು ನಂಬರ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಆ ನಂತರ ವಾಹನ ಸವಾರರನ್ನ ಪತ್ತೆ ಹಚ್ಚಿ ಪ್ರಕರಣವನ್ನ ದಾಖಲಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ಸೂಚನೆಯನ್ನ ನೀಡಲಾಗಿರುವುದು. ಜೊತೆಗೆ ಸದರಿ ವಾಹನ ಸವಾರರನ್ನ ಪತ್ತೆ ಹಚ್ಚಿ ಪ್ರಕರಣವನ್ನ ದಾಖಲಿಸಿ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಅನೇಕ ಕಡೆಗಳಲ್ಲಿ ಅವರಿಗೆ ನೋಟಿಸ್ ಹೋಗುತ್ತೆ, ಮನೆಗೆ ನೋಟಿಸ್ ಹೋಗಿ ಆ ನಂತರ ಅವರು ಫೈನ್ ಅನ್ನ ಕಟ್ಟಬೇಕಾಗುತ್ತೆ. ಆ ರೀತಿಯಾಗಿ ಇಡೀ ರಾಜ್ಯದಲ್ಲೂ ಕೂಡ ಇನ್ನು ಮುಂದೆ ಇಂತಹ ಪ್ರಕರಣಗಳು ಆಗದ ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವ ಸೂಚನೆಯನ್ನ ನೀಡಲಾಗಿದೆ. ವಾಹನಗಳ ತಪಾಸಣೆಯ ವೇಳೆ ರಿಫ್ಲೆಕ್ಟಿವ್ ಜಾಕೆಟ್ ಅನ್ನ ಹಾಕಬೇಕು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ಈಗಾಗಲೇ ಬಾಡಿ ವರ್ನ್ ಕ್ಯಾಮೆರಾಗಳನ್ನ ಕೂಡ ಕೊಡಬೇಕು, ಬಾಡಿ ವರ್ನ್ ಕ್ಯಾಮೆರಾಗಳನ್ನ ಕೂಡ ಹಾಕಬೇಕು ಅನ್ನೋದಿದೆ. ಎಲ್ಲರಿಗೂ ಕೂಡ ಆ ಒಂದು ಬಾಡಿ ವರ್ನ್ ಕ್ಯಾಮೆರಾಗಳನ್ನ ಪೊಲೀಸ್ ಇಲಾಖೆ ಕೊಡಬೇಕಾಗುತ್ತೆ ಇಲ್ಲಿ. ಯಾಕಂತ ಹೇಳಿದ್ರೆ ಅನೇಕ ಪೊಲೀಸರಿಗೆ ಇಲ್ಲ, ಒಂದಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಗಮನಿಸಿದ್ರೆ ಒಂದೋ ಎರಡೋ ಇರುತ್ತೆ. ಸೊ ಎಲ್ಲರಿಗೂ ಕೊಡುವಂತಹ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಸಂಜೆಯ ವೇಳೆಯಲ್ಲಿ ಕಡ್ಡಾಯವಾಗಿ LED ಬಟನ್ ಅನ್ನ ಹಾಕಬೇಕು. ಅಲ್ಲಿ ನಿಂತಿದ್ದಾರ ಪೊಲೀಸರು ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಎಷ್ಟೋ ಸಂದರ್ಭದಲ್ಲಿ ಈಗ ಜನರಿಗೆ ಗೊತ್ತಾಗೋದಿಲ್ಲ, ವಾಹನ ಸವಾರರಿಗೆ ಇದರ ಬಗ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ LED ಇರುವಂತಹ ಜಾಕೆಟ್ಗಳನ್ನ ಹಾಕಬೇಕು. ಕಡ್ಡಾಯವಾಗಿ ಬಾಡಿ ವರ್ನ್ ಕ್ಯಾಮೆರಾವನ್ನ ಧರಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮೊನ್ನೆ ಕೂಡ ಬಾಡಿ ವರ್ನ್ ಕ್ಯಾಮೆರಾ ಧರಿಸಿರ್ಲಿಲ್ಲ ಅನ್ನುವಂತಹ ಒಂದು ಮಾಹಿತಿ ಕೂಡ ಇತ್ತು. ಇಂತಹ ಸಂದರ್ಭದಲ್ಲಿ ಅಲ್ಲಿ
ಏನಾಗುತ್ತೆ, ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಮಾಹಿತಿಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನ ರೂಪಿಸಬೇಕಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಜೀವ, ನಮ್ಮ ಪ್ರಾಣ ನಮ್ಮ ಕೈಯಲ್ಲಿದೆ. ನಾವು ತಪ್ಪು ಮಾಡಿದ್ರೆ ನಾವೇ ಸಾವಿಗೊಳಗಾಗ್ತೇವೆ, ಏನಾದರೂ ಆಕ್ಸಿಡೆಂಟ್ ಆಗುತ್ತೆ, ಅಪಾಯಕ್ಕೆ ನಾವೇ ನಮ್ಮನ್ನ ಎಡೆಮಾಡಿಕೊಡ್ತೇವೆ ಅನ್ನೋದು ಮೊದಲನೇದಾಗಿ ಅವರವರ ಅರಿವಿಗೆ ಬರುವಂತಹ ಕೆಲಸಗಳು ಆಗಬೇಕಾಗುತ್ತೆ. ಸೊ ಸಾಕಷ್ಟು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನ ಮಾಡಿದ್ರೆ ಆಗ ಇಂತಹ ಅಪಾಯಗಳನ್ನ ತಡೆಗಟ್ಟಬಹುದು, ಅಥವಾ ಇಂತಹ ರೀತಿಯಾಗಿ ಕಾನೂನುಗಳನ್ನ ಉಲ್ಲಂಘನೆ ಮಾಡೋದು ಕಡಿಮೆ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ರಾಷ್ಟ್ರೀಯ, ರಾಜ್ಯ, ಇತರೆ ರಸ್ತೆಗಳಲ್ಲಿ ಈ ರೂಲ್ಸ್ ಅನ್ನ ಪಾಲಿಸಬೇಕಾಗತ್ತೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಯಾವುದೇ ಸೂಚನೆಗಳು ಬಂದಂತ ಸಂದರ್ಭದಲ್ಲೂ ಕೂಡ ಎಲ್ಲಾ ಕಡೆಗಳಲ್ಲೂ ಈ ರೀತಿಯಾದಂತಹ ಒಂದು ಟ್ರಾಫಿಕ್ಗೆ ಸಂಬಂಧಪಟ್ಟಂತಹ ರೂಲ್ಸ್ಗಳನ್ನು ಕಾನೂನು ಉಲ್ಲಂಘನೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರನ್ನು ಹಿಡಿಯುವಂತಹ ಕೆಲಸಗಳಾಗುತ್ತೆ. ಇನ್ನು ಮುಂದೆ 100ರಿಂದ 150 ಮೀಟರ್ ಅಂತರದಲ್ಲೇ ರಿಫ್ಲೆಕ್ಟಿವ್ ಆಗಿರುವಂತಹ ರಬ್ಬರ್ ಕೋನನ್ನು ಅಳವಡಿಕೆ ಆಗಬೇಕು, ರಿಫ್ಲೆಕ್ಟಿವ್ ರಬ್ಬರ್ ಕೋನನ್ನು ಅಳವಡಿಕೆ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ಈಗಾಗಲೇ ಸೂಚಿಸಲಾಗಿದೆ. ರಾತ್ರಿಯ ವೇಳೆ ಸಂಚಾರ ಸಿಗ್ನಲ್ ದೀಪಗಳಿರುವ ಕಡೆ ತಪಾಸಣೆಯನ್ನ ಮಾಡಬೇಕು. ಎಲ್ಲೆಲ್ಲಿ ತಪಾಸಣೆಯನ್ನ ಮಾಡುವಂತಿಲ್ಲ, ಸಂಚಾರ ಸಿಗ್ನಲ್ ಲೈಟ್ಸ್ ಎಲ್ಲೆಲ್ಲಿದೆ ಅಲ್ಲೇ ತಪಾಸಣೆಯನ್ನ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಹಾಗಾಗಿ ಇದೀಗ ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅಪಘಾತವನ್ನು ತಡೆಗಟ್ಟಬಹುದು, ಜೊತೆಗೆ ಆಗುವಂತಹ ಅನಾಹುತಗಳನ್ನು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಮಂಡ್ಯದಲ್ಲಿ ಮೊನ್ನೆ ಆದಂತಹ ಘಟನೆಯಿಂದ ಇದೀಗ ಒಂದು ಪಾಠವನ್ನೇ ಕಲ್ತಿದೆ ಇಲಾಖೆ ಅಂತಾನೆ ಹೇಳಬೇಕಾಗುತ್ತೆ. ಹೊಸ ರೂಲ್ಸ್ ಗಳನ್ನು ಕೂಡ ಜಾರಿಗೊಳಿಸಲಾಗಿದೆ. ಈಗ ಹೊಸ ರೂಲ್ಸ್ ಗಳಲ್ಲಿ ಯಾವೆಲ್ಲ ರೂಲ್ಸ್ ಗಳನ್ನ ಜನರಿಗೆ ಈಗ ನಾವು ಗಮನಿಸ್ತಾ ಇದ್ವಿ, ಟ್ರಾಫಿಕ್ ಪೊಲೀಸರು ಅನೇಕ ರೀತಿಯಾಗಿ ಎಷ್ಟೇ ರೂಲ್ಸ್ ಗಳು ಮಾಡಿದ್ರು ಮತ್ತೆ ಅವುಗಳನ್ನ ಉಲ್ಲಂಘನೆ ಅವರೇ ಮಾಡ್ತಿದ್ದನ್ನು ಕೂಡ ಗಮನಿಸ್ತಿದ್ವಿ. ಸೊ ಈ ಹೊಸ ನಿಯಮಗಳ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ನವಿತಾ, ಏನ್ ಮಂಡ್ಯದಲ್ಲಿ ಒಂದು ಬಾಲಿಕೆಯನ್ನು ಸಾವನ್ನಪ್ಪಿದ್ರು. ಈ ಒಂದು ಘಟನೆ ಬಳಿಕ ಈಗ ಪೊಲೀಸ್ ಇಲಾಖೆಯಿಂದ ಕೆಲವು ಗೈಡ್ಲೈನ್ಸ್ ಅನ್ನು ಕೂಡ ಕೊಟ್ಟು ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ. ಈ ಒಂದು ಸುತ್ತೋಲೆಯಲ್ಲಿ ಇನ್ ಮುಂದೆ ಟ್ರಾಫಿಕ್ ಪೊಲೀಸರು ಬಲವಂತವಾಗಿ ವೆಹಿಕಲ್ಸ್ ಅನ್ನ ಒಂದು ಅಡ್ಡಾಕೋದಿರ್ಲಿ, ಮತ್ತೆ ಅವರನ್ನ ತಡೆಯೋದಿರ್ಲಿ, ಈ ಒಂದು ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರೋದು. ವೇಗವಾಗಿ ರಸ್ತೆಯಲ್ಲಿ ಹೋಗುವಂತಹ ವಾಹನಗಳನ್ನ ದಿಢೀರನೆ ಹೋಗಿ ಅಡ್ಡಗಟ್ಟಬಾರ್ದು, ಮತ್ತೆ ಮರೆಯಲ್ಲಿ ನಿಂತು ವಾಹನಗಳಿಗೆ ಎದುರು ಬರೋದು ಕೂಡ ಮಾಡಬಾರ್ದು, ಮತ್ತೆ ರಿಫ್ಲೆಕ್ಟರ್ ಗಳನ್ನ ಪ್ರತಿಯೊಬ್ಬ ಟ್ರಾಫಿಕ್ ಪೊಲೀಸರು ಕೂಡ ಒಂದು ಧರಿಸಿರ್ಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿರೋದು. ಮತ್ತೆ ಯಾವುದೇ ವಾಹನವನ್ನ ತಡಿಬೇಕಾದ್ರೆ 150 ಮೀಟರ್ ಮೊದಲಿಗೆ ಒಂದು ರಿಫ್ಲೆಕ್ಟರ್ ನ ಹಾಕ್ಬೇಕು, ಅಲ್ಲಿಂದ ಅವ್ರಿಗೆ ವೆಹಿಕಲ್ ಅನ್ನ ಸ್ಲೋ ಮಾಡೋದಕ್ಕೆ ಒಂದು ಸೂಚನೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ವಾಹನಗಳು ಬಂದು ನಿಲ್ಲಿಸಿದಾಗ ದಿಢೀರನೆ ಅವರ ಕೀಯನ್ನು ಕೂಡ ಕಸಿದುಕೊಳ್ಳುವಂತ ಕೆಲಸ ಆಗ್ತಾ ಇತ್ತು. ಈಗ ಅದನ್ನು ಕೂಡ ಬ್ರೇಕ್ ಹಾಕಿರುತ್ತದೆ. ಯಾವುದೇ ವಾಹನದ ಒಂದು ಕೀಯನ್ನ ಇಮಿಡಿಯೇಟ್ ಆಗಿ ಕಸಿದುಕೊಳ್ಬಾರ್ದು, ಮತ್ತೆ ಅವರನ್ನ ಹಿಂಬದಿಸಿ ಅವರ ಒಂದು ಬಟ್ಟೆಯನ್ನ ಹಿಡಿದು ಎಳೆಯುವಂತ ಕೆಲಸ ಕೂಡ ಆಗ್ತಾ ಇತ್ತು. ಅದನ್ನು ಕೂಡ ಮಾಡಬಾರ್ದು ಅಂತ ಹೇಳಿ ಒಂದು ಕಟ್ಟುನಿಟ್ಟಿನ ಒಂದು ಸೂಚನೆ ಕೂಡ ಕೊಟ್ಟಿರೋದು. ಮತ್ತೆ ಲಾ ಅಂಡ್ ಆರ್ಡರ್ ಪೊಲೀಸರು ವೆಹಿಕಲ್ ಅನ್ನು ತಪಾಸಣೆ ಮಾಡಬೇಕಾದ್ರೆ ಅಲ್ಲಿ ಟ್ರಾಫಿಕ್ ಪೊಲೀಸರನ್ನು ಕೂಡ ಇಟ್ಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಎಲ್ಲಾ ಅಂಶಗಳನ್ನ ಕಟ್ಟುನಿಟ್ಟಾಗಿ ಮತ್ತೆ ಕಡ್ಡಾಯವಾಗಿ ಜಾರಿ ಮಾಡಲೇಬೇಕು ಅಂತ ಹೇಳಿ ಈಗ ಡಿಜಿಪಿ ಅವರು ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದು, ಅದು ಆದಷ್ಟು ಬೇಗ ಎಲ್ಲಾ ಠಾಣಾ ವ್ಯಾಪ್ತಿಯಲ್ಲಿ ರಾಜ್ಯಾದ್ಯಂತ ಜಾರಿ ಮಾಡೋದಕ್ಕೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಮಂಡ್ಯದಲ್ಲಿ ಮೊನ್ನೆ ಆದಂತಹ ಘಟನೆಯಿಂದ ಇದೀಗ ಪೊಲೀಸ್ ಇಲಾಖೆ ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಿದೆ. ಪ್ರಮುಖವಾಗಿ ಈಗಾಗಲೇ ವಾಹನ ಸವಾರರು ಹೋಗುವಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರೇ ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗ್ತಾ ಇದ್ರು. ಒಂದು ವೇಳೆ ಅವರು ಕಾನೂನುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ರೆ ವಾಹನ ಸವಾರರು ಇಮಿಡಿಯೇಟ್ ಆಗಿ ಬರೋದು, ಇಮಿಡಿಯೇಟ್ ಆಗಿ ವೆಹಿಕಲ್ಗಳನ್ನ ನಿಲ್ಲಿಸೋದು, ಇದರಿಂದಾಗಿ ಸಾಕಷ್ಟು ಅನಾಹುತಗಳಾಗ್ತಾ ಇತ್ತು. ಇನ್ನು ಮುಂದೆ ವಾಹನ ಸವಾರರನ್ನ ಪತ್ತೆ ಹಚ್ಚಿ ಪ್ರಕರಣವನ್ನ ದಾಖಲಿಸಬೇಕು. ಯಾರ್ಯಾರು ಈ ರೀತಿಯಾಗಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ, ಅವರ ನಂಬರ್ಗಳನ್ನ ಅಂದ್ರೆ ರಿಜಿಸ್ಟರ್ಡ್ ನಂಬರ್ ಇರುತ್ತೆ, ಆ ನಂಬರ್ಗಳನ್ನ ನೋಟ್ ಮಾಡಿಕೊಂಡು ಆ ನಂತರ ಅವರಿಗೆ ನೋಟಿಸ್ ಅನ್ನು ಕಳುಹಿಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ನೀಡಲಾಗಿದೆ.